ಹಲೋ ಗೈಸ್ ವಾಟ್ಸಾಪ್ ನಮಸ್ಕಾರ ಎಲ್ಲರಿಗೂ ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವು ಎಂಥ ಗೇಮ್ ನೋಡೋಕೆ ಹೋಗ್ತಾ ಇದ್ದೀವಿ ಅಂದರೆ ಇಡೀ ಇಂಡಿಯಾದಲ್ಲೇ ಬೆಸ್ಟ್ ಆ್ಯಕ್ಷನ್ ಗೇಮ್ ಅನ್ಬೋದು, ಇಂಡಿಯನ್ ಆ್ಯಕ್ಷನ್ ಗೇಮ್. ಸೊ ವೆಲ್ಕಮ್ ಟು ದ ಸರ್ಕಾರ್ ಇನ್ಫಿನೈಟ್. ಇಲ್ಲಿ ನೋಡಿ, ಈ ಗೇಮಲ್ಲಿ ಏನಿಲ್ಲ ಬರೀ ಆ್ಯಕ್ಷನ್ ಇದೆ ಅಷ್ಟೇ. ನಿಮ್ಗೆ ಬೇಕಾಗಿರೋ ಆ್ಯಕ್ಷನ್ನೇ ಇಲ್ಲಿರೋದು. ಬಟ್ಟೆ ಚೇಂಜ್ ಮಾಡ್ಬೋದು, ಬಟ್ ಅದಕ್ಕೆ ಡೈಮಂಡ್ಸ್ ಬೇಕು. ಅದಕ್ಕೆ ನೀವು ಆಡ್ತಾ ಇದ್ದರೆ ಡೈಮಂಡ್ಸ್ ಬರ್ತಾ ಇರ್ತದೆ ಅದ್ರ ಪಡೆಯೋದು. ಆ್ಯಂಡ್ ನೆಕ್ಸ್ಟ್ ಪ್ಲೇಸ್ ನೋಡಿ, 3 ಪ್ಲೇಸ್ ಅನ್ಲಾಕ್ ಆಗಿದೆ. ಇನ್ನು 4th ಪ್ಲೇಸೆಲ್ಲ ನೀವು ಆಡಿ ಅನ್ಲಾಕ್ ಮಾಡ್ಬೋದು. ನಾನು ಹೇಳ್ತಾ ಇದ್ದೀನಿ, ದಿಸ್ ಈಸ್ ದ ಬೆಸ್ಟ್ ಇಂಡಿಯನ್ ಆ್ಯಕ್ಷನ್ ಗೇಮ್. ಓಕೆನಾ? ಇದಕ್ಕಿಂತ ಒಳ್ಳೆ ಇಂಡಿಯನ್ ಆ್ಯಕ್ಷನ್ ಗೇಮ್ ನಿಮ್ಗೆ ಸಿಗಲ್ಲ. ಇದರಲ್ಲೂ ಫೈಟ್ ಸೀನ್ಸ್ ಹೆಂಗಿದೆ ಅಂದರೆ ಸೇಮ್ ಮೂವಿದಲ್ಲಿ ಹೀರೋ ಹೆಂಗೆ ಫೈಟ್ ಮಾಡ್ತಾರೆ ಹಂಗೆ ಇದೆ. ಆ ಸ್ಲೋ ಮೋಷನ್ ಕಿಕ್ಸು, ಆ ಪಂಚು ಎಲ್ಲ ಹಿಂಗೆ ಇರ್ತದೆ. ಇಲ್ಲಿ ನೋಡಿ, ಇವಾಗ ನಾನು ಗೇಮ್ ಒಳಗಡೆ ಕರ್ಕೊಂಡು ಹೋಗ್ತೀನಿ, ನಿಮಗೆ ತೋರಿಸ್ತೀನಿ. ಓ ವಾವ್, ವಿಜಯ್ ತಲಪತಿಯವರು ತಮಿಳ್ನಾಡು ಗೇಮ್. ಆ್ಯಕ್ಚುಲಿ ಇದು ತಮಿಳ್ನಾಡು ಕ್ರಿಯೇಟರ್ ಇದನ್ನು ಕ್ರಿಯೇಟ್ ಮಾಡಿರೋದು. ಈ ಸೌಂಡ್ ಬಟನ್ ಯಾಕಪ್ಪ ಬಂತು? ಸಾರಿ ಗೈಸ್, ನಾನು ಹೊಸ ಯೂಟ್ಯೂಬರು, ನನಗಿದೆಲ್ಲ ಗೊತ್ತಿಲ್ಲ. ಬರ್ತಾ ಕಲ್ತ್ಕೊತೀನಿ ನಿಮ್ಮ ಸಪೋರ್ಟ್ ಇದ್ದರೆ. ವಾವ್, ಏನು ಫೈಟ್ ಮಾಡ್ತಾರೆ ನೋಡಿ ಅಬ್ಬಾ ಕಿಕ್ಸ್ ನೋಡಿ, ಸೇಮ್ ಇಂಡಿಯನ್ ಸ್ಟೈಲಪ್ಪ. ಓ ಬಾರೋ ಮನೆ ಬಾ, ನಿಂಗೆ ಐತೆ ಬಾ. ನಿಂಗೆ ನನ್ನ ಹತ್ರ ನಕಲಾಗಬೇಡಮ್ಮ. ಬಾ. ಇಲ್ಲೋಡಿ ಗೈಸ್, ಇದು ಕೆಂಪು ಕಲರ್ ಅವರು ಬಂದರೆ ನಾವು ಬ್ಲಾಕ್ ಆಪ್ಷನ್ ಹೊತ್ತಬೇಕು. ಅಲ್ಲಿ 2 ಕೈ ಇದೆ ಅಲ್ಲ, ಇಲ್ಲೋಡಿ ಹಿಂಗೆ ಬ್ಲಾಕ್ ಮಾಡಬೇಕು. ಕೆಂಪು ಕಲರ್ ಬಂದರೆ ಬ್ಲಾಕ್ ಮಾಡಬೇಕು. ಆವಾಗ ಒಂದು ಕಾಂಬೋ ಅನ್ಲಾಕ್ ಆಗುತ್ತೆ. ಆ ಕಾಂಬೋದಲ್ಲಿ ನೋಡಿ ಹಿಂಗೆ ಬಿಸಾಕ್ತಾನೆ ನಮ್ಮ ಹೀರೋ. ನಮ್ಮ ಕರ್ನಾಟಕದಲ್ಲೂ ಈ ಥರ ಇರಬೇಕು, ನಿಮ್ಗೆ ಅನ್ಸಲ್ವಾ? ಹರ್ಷಂದು, ಪುನೀತ್ ರಾಜ್ಕುಮಾರ್ದು ಅಲ್ವಾ? ಡಿ ಬಾಸ್ ಇರಬೇಕು. ಬೇಡ. ಆಮೇಲೆ ಅದಕ್ಕೂ ಗಲಾಟೆ ಮಾಡಾಕ್ತಾರೆ, ಪ್ರತಿಭಟನೆ. ಪುನೀತ್ ರಾಜ್ಕುಮಾರ್ದು ಇರಬೇಕು ಅನ್ಸಲ್ವಾ ನಿಮ್ಗೆ? ಈ ಥರದ್ದೆಲ್ಲ ನಮ್ಮ ಕರ್ನಾಟಕ ಕ್ರಿಯೇಟರ್ಸ್ ಯಾಕೆ ಈ ಥರ ಮಾಡಲ್ಲ? ಸೇಮ್ ಹೆಂಗೆ ಫೈಟ್ ಮಾಡ್ತಾರೆ ಮೂವಿದಲ್ಲಿ ಹಿಂಗೆ ಫೈಟ್ ಮಾಡ್ತಾರೆ. ಇಲ್ಲಿ ನೋಡಿ ಬಾರೋ. ಒಂದೇ ಕಿಕ್ಕು. ಗೇಮ್ ಆಡ್ತಾಯಿದ್ರೆ ಸೌಂಡ್ ಆಡ್ತಾ ಇದೆಯಲ್ಲ, ಈ ಸಾಂಗ್ ಎಲ್ಲ ಮೂವಿ ಸಾಂಗೇ ಆಡ್ತಾಯಿದೆ. ಈ ಸಾಂಗ್ಸ್ ಎಲ್ಲ ಈ ಗೇಮ್ ಹೆಸರು ಸರ್ಕಾರ್ ಇನ್ಫಿನೈಟ್ ಅಂತ. ಅಂದರೆ ಗೈಸ್, ಈ ಗೇಮಲ್ಲಿ ಲೆವೆಲ್ಸ್ ಅಂತ ಇಲ್ಲ, ಇದು ಇನ್ಫಿನೈಟ್ ಗೇಮ್. ಇದು ಅಂದರೆ ಸರ್ಕಾರ್ ಇನ್ಫಿನೈಟ್ ಅಂತ ಗೇಮ್ ಹೆಸರಲ್ಲೇ ಐತೆ, ಇನ್ಫಿನೈಟ್ ಅಂತ. ಇದರಲ್ಲಿ ನಾವು ಸಾಯಿಸ್ತಾ ಇದ್ದರೆ ಅವರು ಬರ್ತಾನೆ ಇರ್ತಾರೆ. ಅವರು ಎಷ್ಟೋ ಸಾವಿರ ಜನ್ಸ್ ಸಾಯಿಸ್ತೀವಿ ನೀವು, ಅವರು ಮತ್ತೆ ಬರ್ತಾನೆ ಇರ್ತಾರೆ. ಇನ್ಫಿನಿಟಿ ಬರ್ತಾನೆ ಇರ್ತಾರೆ, ನಾವು ಸಾಯಿಸ್ತಾನೆ ಇರಬೇಕು. ಬಟ್ ಎಷ್ಟು ಅಂತ ಸಾಯಿಸೋಕ್ಕಾಗುತ್ತೆ ಗೈಸ್? ಇಲ್ಲಿ ಕಿಲ್ಸ್ ಮ್ಯಾಟ್ರ್ ಆಗುತ್ತೆ. ನೀವು ಎಷ್ಟು ಕಿಲ್ಸ್ ಹೊಡೆದಿದ್ದೀರಾ ಅದು ತುಂಬ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಏನಪ್ಪ ಆಯಿತು? ಇಲ್ಲಿ ನೋಡಿ ಗೈಸ್, ಡ್ರಮ್ಮು, ಆ ಚೇರ್ಗಳು ಎಲ್ಲ ಸೇಮ್ ಇಂಡಿಯನ್ ಲೊಕೇಶನ್ ಹೆಂಗಿದೆ ಹಂಗೆ ಇದೆ ನೋಡಿ. ಮರ್ಸಲ್ ಅಂದರೆ ಏನು ಗೈಸ್? ಮರ್ಸಲ್ ಅಂದರೆ ವಿಸಿಲ್ ಅನಿಸುತ್ತೆ. ಮತ್ತು ಇಲ್ಲಿ ಒಂಥರ ಬಾಡಿ ಬಿಲ್ಡರ್ ಇದೆ ಅಲ್ಲ, ಇದನ್ನು ಪ್ರೆಸ್ ಮಾಡಿದ್ರೆ ಒಂದು ಸ್ವಲ್ಪ ಹೆಲ್ತ್ ಇನ್ಕ್ರೀಸ್ ಆಗುತ್ತೆ ಅಷ್ಟೇ, ತುಂಬ ಆಗಲ್ಲ, ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ನಾನು ಎಷ್ಟೊತ್ತು ಹೊಡಿತೀನೋ ನನಗೆ ಗೊತ್ತಿಲ್ಲ ಈ ಥರ. ಅದು ಫೈಟ್ ಮಾಡ್ತಾಯಿದ್ರೆ ಅಂತೂ ಆ ಎಕ್ಸ್ಪೀರಿಯೆನ್ಸ್ ಗೈಸ್ ನಿಮ್ಗೆ ಹೇಳೋಕ್ಕೆ ಆಗಲ್ಲ. ನೀವು ಆಡಬೇಕು ಈ ಗೇಮು. ಆಡಿದ್ರೆ ನಿಮ್ಗೆ ಗೊತ್ತಾಗೋದು ಹೆಂಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ. ನನ್ನ ವಾಯ್ಸ್ ಆವಾಗವಾಗ ಕ್ರ್ಯಾಕ್ ಆಗ್ಬೋದು ಅನಿಸುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೈಕ್ ಇಲ್ಲ, ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ನಮ್ಮ ಅಪ್ಪ ಅಮ್ಮ ಗೊತ್ತಿಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಏನಾದರೂ ಹೊಡಿತವ್ರಲ್ಲಪ್ಪ ಇವರು, ಲಾಂಗಲ್ಲೆಲ್ಲ ಹೋಯ್ತವ್ರೆ. ಇರಿ ಇಲ್ಲಿ ನೋಡೋಗ್ತೀನಿ ಅಷ್ಟೇನಾ? ಮ್ಯಾಪ್ ಚಿಕ್ಕದು ಗೈಸ್,
ಫೈಟ್ ಮಾಡೋಕ್ಕೆ ಜಾಸ್ತಿ ಪ್ಲೇಸ್ ಬೇಕಲ್ಲ. ವಾ ಎಲ್ತ್ ನೋಡಿ ಗೈಸ್ ಎಷ್ಟು ಲೂಸ್ ಆಗಿಬಿಟ್ಟಿದೆ, ಲೂಸ್ ಆಗಿಬಿಟ್ಟಿದೆ ಅಂತ. ನಾನು ಹೋದೆ ಸಿಕ್ಕಾಕೊಂಬಿಟ್ಟೆ ಗೈಸ್. ಗುಂಪಲ್ಲಿ ಹಾಕೊಂಬಿಟ್ಟವ್ರು, ಗುಂಪಲ ಗೋವಿಂದ ಅಂತ. ಹಂಗೆ ಒಬ್ಬೊಬ್ಬರು ಬಂದು ಮಾಡ್ತೀನಿ ಗೈಸ್. ಒಂದು ಎಚ್ ಪಿದಲ್ಲಿ ಎಷ್ಟು ಕಿಲ್ಸ್ ಮಾಡ್ಬೋದು. ಅವ್ರ ಕೈಗೆ ಸಿಗ್ದಿರೋ ಹೊಡಿಬೇಕು ಅವ್ರನ್ನ. ಹಬ್ಬ ಏನು ಸ್ಟೈಲ್ ಕೊಟ್ಟಿದೆ ಗೈಸ್. ಫೈಟ್ ಮಾಡ್ತಾರೆ ಅಂತೂ ಸೇಮ್ ಇಂಡಿಯನ್ ಸ್ಟೈಲ್ ಗೈಸ್. ಇಂಡಿಯಾದಲ್ಲಿ ಹೆಂಗೆ ನಮ್ಮ ಹೀರೋಗಳು ಫೈಟ್ ಮಾಡ್ತಾರೆ ಸೇಮ್ ಹಿಂಗೆ ಇದೆ ಗೈಸ್ ಇದು. ಏನು ಗೈ ಒಂದು ಎಚ್ ಪಿದಲ್ಲಿ ಎಷ್ಟು ಜನ ಹೋಯ್ತದೀನಿ. ಬಂದರು ಅಷ್ಟೇ ಆಗೋಯ್ತು. ಒಂದೇ ಒಂದು ಬ್ಯಾಟಲ್ ಬಿಟ್ಟ ಹೋಯ್ತು. ಮೆನುಗೆ ಹೋಗೋಣ ಬನ್ನಿ ಗೈಸ್. ಯಾವುದು ಬಟ್ಟೆ ಸಿಕ್ಕಿಲ್ಲ, 2 ಡೈಮಂಡ್ ಸಿಕ್ಕಿದೆ. ಈ ಪ್ಲೇಸನ್ನು ಸಖತ್ತಾಗಿರೋಂಗಿದೆ. ಒಂದು ಸತಿ ಆಡ್ಬಿಟ್ಟು ನೋಡೋಣ ಇರಿ, ನಿಮಗೂ ಗೊತ್ತಾಗುತ್ತೆ. ನಂಗೆ ಅನಿಸುತ್ತೆ ಬೇರೆ ಪ್ಲೇಸಿಗೆ ಬೇರೆ ಇಂಟ್ರೋ ಇರುತ್ತೆ ಅಂತ. ಅದೇ ಎಂಟ್ರಿ ಒಬ್ಬ ಏನು ಕಾರಲ್ಲಿ ಎಂಟ್ರಿ ಆಗ್ತಾವೆ ಹೀರೋ. ವಿಜಯ್ ತಲಪತಿ ಸರ್ ಸ್ಟೈಲಪ್ಪ. ಒಂದೇ ಒಂದು ಗುದ್ದಿದ್ದು 4 ಜನ ಬಿದ್ದೋದ್ರು. ಇದು ನನ್ನ ಪವರು. ಏನಂತೀರ? ಇವಾಗ ಒಬ್ಬೊಬ್ಬರು ಉಳಿಸಲ್ಲ. ಇವಾಗ ಎಷ್ಟು ಜನ ಹೊಡಿತೀನಿ. ಪ್ರಾಕ್ಟೀಸ್ ಆಗಿದೆ ಅಲ್ಲ ಅಲ್ಲಿ. ದೊಡ್ಡ ಮ್ಯಾಪ್ ಅನಿಸುತ್ತಿಲ್ಲ ಇದು ಸ್ವಲ್ಪ. ಆ ಟೆಂಪೋ ಆ ಕಡೆ ಎಲ್ಲ ಹೋಗ್ಬೋದಾ? ಆಗಲ್ಲ ಅನ್ಸೋದು ಹೋಗೋಕ್ಕೆ. ಸ್ಟ್ರಾಂಗ್ ಇದೆ ಸ್ವಲ್ಪ ಎನಿಮೀಸ ಅಲ್ಲಿಗಿಂತ. ಹುಷಾರಾಗಾಡ್ಬೇಕು. ಬ್ಲಾಕ್ ಮಾಡ್ಕೊಂಡು ಆಡ್ತೀನಿ. ಇವರು ಮಚ್ಚೆತ್ಕೊಂಡು ಬ್ಯಾಟ್ ಎತ್ಕೊಂಡೆಲ್ಲ ಆಡ್ತಾರಲ್ಲ, ಆವಾಗ ನಾವು ಬ್ಲಾಕ್ ಆಪ್ಷನ್ ಒತ್ತಬೇಕು ಗೈಸ್. ಮಚ್ಚೆತ್ಕೊಂಡ್ಬಂದಾಗ ಬ್ಲಾಕ್ ಒತ್ತಬೇಕು. ಕೊಡ್ಲಿ ಎಲ್ಲ ಎತ್ಕೊಂಡ್ಬಂದಾಗ ಬರೀ ಕೈಯಲ್ಲಿರೋರನ್ನ ಕೈಯಲ್ಲಿ ಹೊಡೆದ್ರೆ ಸಾಕು. ಹುಷಾರಾಗಿ ಆಡ್ಸ್ಕೊಂತೀವಿ. ಬೆನ್ಸಾ ಇದು ಕಾರ್, ಇದು ಬೆನ್ಸಾ BMW ಅದು ಗೈಸ್. ಬೆನ್ಸ್ ಅನ್ಸುತ್ತೆ, BMW ಅಲ್ಲ. ನಂಗೆ ಕಾರ್ಸ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲಪ್ಪ. ಇವನೇನು ಅಷ್ಟು ಹೋಗಿದ್ದೀನಿ ಮತ್ತೆ ನಿಂತ್ಕೊತಾವ ನೀವು. ಯಾವನಲ್ಲಿ ಯಾವಾಗ ಇವಲ್ಲ. ಫೈಟ್ ಮಾಡ್ತಾರಂತೂ ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ ಗೈಸ್. ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಸೇಮ್ ನಮ್ಮ ಇಂಡಿಯನ್ ಸ್ಟೈಲ್, ದೇಸಿ ಸ್ಟೈಲ್ ಇದು. ಸೌತ್ ಇಂಡಿಯನ್ ಸ್ಟೈಲ್ ಇದು. ಇವಾಗ ನೀವು ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿರ್ತೀರ ಫೈಟಿಂಗ್ ಗೇಮ್ಸ್ ಅಂತೆಲ್ಲ. ಅದ್ರಲ್ಲಿ ಬರೀ ಕುಂಫು ಕರಾಟೆ ಎಲ್ಲ ಬರುತ್ತೆ. ಅಷ್ಟೊಂದು ನಿಮ್ಗೆ ಅಷ್ಟೊಂದು ಫೀಲ್ ಕೊಡೋಲ್ಲ. ನಮ್ಮ ಇಂಡಿಯನ್ ಫೀಲ್ ನಿಮ್ಗೆ ಅದು ಕೊಡೋಲ್ಲ ನಿಮ್ಗದು. ಈ ಥರನೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನನ್ನ ವಾಯ್ಸ್ ಸ್ವಲ್ಪ ಸ್ಟ್ರಕ್ ಆಗುತ್ತೆ ಬಿಕಾಸ್ ನನಗೆ ಸ್ಟ್ಯಾಮರಿಂಗ್ ಇದೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ, ಇಗ್ನೋರ್ ಮಾಡಿ, ಓಕೆನಾ ಗೈಸ್? ಅದು ಇನ್ನೇನು 1-2 ವರ್ಷ ಸರಿ ಹೋಗ್ತದೆ. ಕುಣಿಸ್ ಹೊಡಿಬೇಕು ನನ್ನ ಮಕ್ಕಳು. ಗುಂಪಾಕೊಂಡು ಹೊಡಿತಾವ್ರೆ ಗೈಸ್. ಕೈ ತಿರುಗಿಸ್ದೆ, ಪಲ್ಟಿ ಹಾಕೊಡಿದ್ರು ಎದೆಲ್ಬಿಡ್ತಾವೆ. ನೋಡಿ ಪಲ್ಟಿ ಹಾಕಿ ಹೊಡೆದಿದ್ದೀನಿ, ಅದು ಎದೆಲ್ಬಿಡ್ತಾವೆ. ಇನ್ನೆಷ್ಟು ಹೊಡಿಯೋದು ಇವ್ರನ್ನ? ನಿಮಗೆ ಬೋರ್ ಅನ್ನೋದೇ ಇಲ್ಲ ಈ ಗೇಮಲ್ಲಿ. ಆಡ್ತಾನೆ ಇರ್ತೀರ ಹಿಂಗೆ. ಅಷ್ಟು ಮಜಾ ಕೊಡುತ್ತೆ ಗೇಮ್ ಅಂತೂ. ಓಕೆ ಗೈಸ್, ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಮುಲಾಜಿಲ್ದಿರ
ಡಿಸ್ಲೈಕ್ ಮಾಡಿ. ನಾನೇನು ಬೈಕೊಳ್ಳಲ್ಲ, ಬಿಕಾಸ್ ಅಷ್ಟು ವಿಡಿಯೋ ನಂಗೆ ಅರ್ಥ ಆಗುತ್ತೆ ನಿಮ್ಗೆ ಇಷ್ಟ ಇರಲ್ಲ ಅಂತ. ಬಟ್ ನೋ ಪ್ರಾಬ್ಲಮ್, ಡಿಸ್ಲೈಕ್ ಮಾಡಿ. ಮತ್ತು ಕಮೆಂಟಲ್ಲಿ ನಂಗೆ ಸ್ವಲ್ಪ ಟ್ರಿಕ್ಸಲ್ಲಿ ಕೊಡಿ. ಟ್ರಿಕ್ಸ್ ಅಂದರೆ ಏನದು, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಹೆಂಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಬೇಕು, ಹೆಂಗೆ ಎಡಿಟ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡಿ. ನಿಮ್ಮ ಕನ್ನಡದ ಹುಡುಗನ್ನ ಬೆಳೆಸಿ. ಕರ್ನಾಟಕದಲ್ಲಿ ತುಂಬಾ ಕಮ್ಮಿ ಗೇಮಿಂಗ್ ಯೂಟ್ಯೂಬರ್ಸ್ ಇದ್ದಾರೆ. ನಿಮ್ಗೆ ಸರ್ಚ್ ಮಾಡಿದ್ರೆ ನಿಮಗೊಂದು 5 ಜನ 6 ಜನ ಸಿಗ್ಬೋದು ಅಷ್ಟೇ. ಮಿಕ್ದವ್ರೆಲ್ಲರೂ ತೆಲುಗುವರು, ಹಿಂದಿಯವರೇ ಸಿಗ್ತಾರೆ ನಿಮಗೆಲ್ಲ. ಕನ್ನಡದಲ್ಲಿ ತುಂಬ ಕಮ್ಮಿ ಗೇಮರ್ಸ್ ಇದ್ದಾರೆ. ಒಬ್ಬೊಬ್ಬರಿಗೆ ಹಿಂದಿ ಗೊತ್ತಿರಲ್ಲ, ಇಂಗ್ಲೀಷ್ ಗೊತ್ತಿರಲ್ಲ, ತೆಲುಗು ಗೊತ್ತಿರಲ್ಲ, ಮತ್ತು ಹೆಂಗೆ ಅವರೆಲ್ಲ ಆಡ್ತಾರೆ. ಸೊ ಅವ್ರಿಗೆಲ್ಲ ಈ ವಿಡಿಯೋ ನಮ್ಮ ಕನ್ನಡದಲ್ಲೇ ಹೇಳ್ತಾಯಿದ್ದೀನಿ. ಏನು ಬರ್ತಾನೆ ಎಷ್ಟು ಅಯ್ಯೋದು. ಆಯಿತು, ಸತ್ಯ ಗೈಸ್, ನಾನು 1 HP ಐತೆ ಅಷ್ಟೇ. 1 HP ಹುಚ್ಚ ಏಟಿಗೆ ಹೋಯ್ತೀನಿ ನಾನು ಅಷ್ಟು. ಅವನು ಒಂದೇ ಗುದ್ದಿದ್ದ, ಅವನು ಸತ್ತೋದ. ನನ್ನ ಹತ್ರ ಡೈಮಂಡ್ಸ್ ಇದೆ, ರಿವೈವ್ ಆಗ್ಬೋದು, ಬಟ್ ಬೇಡ, ಖರ್ಚು ಮಾಡೋದು ಬೇಡ, ಕುಡಿಕೊಳ್ಳೋಣ. ಓಕೆ ಗೈಸ್, ಇವತ್ತಿಗಿಷ್ಟೇ. ನಿಮ್ಗೇನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಮುಲಾಜಿದ್ರೆ ಡಿಸ್ಲೈಕ್ ಮಾಡಿ. ಈ ಥರನೇ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.